ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರಗಳು ಮಾಡುವಂತಹ ಎಡವಟ್ಟು ಜನಸಾಮಾನ್ಯರ ಪಾಲಿಗೆ ಅದು ಮರಣ ಶಾಸನ ಆಗುತ್ತೆ ಅನ್ನೋದಕ್ಕೆ ಈ ವರದಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರ ತಂದಿರುವಂತಹ ಅದೊಂದು ಯೋಜನೆ ಅಂತರ್ಜಲ ಮಟ್ಟ ಹೆಚ್ಚಾಗಬಹುದು ಅಂತ ಅಂದ್ಕೊಂಡಿದ್ರು, ಬಟ್ ಅದೇ ಮಾರಕ ಆಗ್ತಾ ಇದೆಯಂತೆ. ಹೇಗೆ ಆ ಗ್ರಾಮದ ಜನರ ಕಣ್ಣೀರಿನ ಕಥೆ ಆದ್ರೂ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮ. ನೋಡಲು ಹಚ್ಚ ಹಸಿರಾಗಿ ಕಾಣುವ ಈ ಗ್ರಾಮದ ಒಳಗೆ ಈಗ ಮರಣ ಮೃದಂಗ ಕೇಳಿ ಬರುತ್ತಿದೆ. ಇಲ್ಲಿನ ಜನ ಕುಡಿತಾ ಇರೋದು ನೀರಲ್ಲ, ಬದಲಿಗೆ ವಿಷ ಎನ್ನಲಾಗ್ತಿದೆ. ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಹರಿದು ಬಂದಿರುವ HN ವ್ಯಾಲಿ ನೀರು ಈ ಗ್ರಾಮಕ್ಕೆ ಶಾಪವಾಗಿ ಪರಿಣಮಿಸಿದೆ. ಸಂಸ್ಕರಿಸದ ಚರಂಡಿ ನೀರು ಕೆರೆ ಸೇರ್ತಾ ಇರೋದ್ರಿಂದ ಇಡೀ ಗ್ರಾಮವೇ ಕ್ಯಾನ್ಸರ್ ಮಹಾಮಾರಿಯ ಪಾಲಾಗುತ್ತಿದೆ. ಸರ್ ಏನಿಲ್ಲ, ಕಂಪ್ಲೀಟ್ ಯಾರಿಗೂ ಆರೋಗ್ಯಗಳು ಸರಿ ಇಲ್ಲ. ಕ್ಲೀನ್ ಆಗಿ ಏನಾದ್ರು ಬಂದ್ಬಿಟ್ಟು ಆರೋಗ್ಯ ಇಲಾಖೆ ಅವರು ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಅವರು ಒಳ್ಳೆ ಮನಸ್ಸಿಂದ ಪ್ರಾಂಪ್ಟ್ ಆಗಿ ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ನ್ಯೂನತೆ ಇದೆ ಆರೋಗ್ಯದಲ್ಲಿ. ಇತ್ತೀಚೆಗಷ್ಟೇ ಗ್ರಾಮದ ಇಬ್ಬರು ಕ್ಯಾನ್ಸರ್ನಿಂದಾಗಿ ಜೀವ ಬಿಟ್ಟಿದ್ದಾರೆ. ಇನ್ನು 10 ಜನರಿಗೆ ಕ್ಯಾನ್ಸರ್ ಬಂದಿರುವ ಶಂಕೆ ಇದೆ. ಆದ್ರೆ ಸಮಾಜಕ್ಕೆ ಹೆದರಿ ಜನ ತಮ್ಮ ಕಾಯಿಲೆಯನ್ನ ಗುಟ್ಟಾಗಿ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್, ಚರ್ಮ ರೋಗ, ಪುರುಷರಲ್ಲಿ ಲಂಗ್ಸ್ ಕ್ಯಾನ್ಸರ್ ಮತ್ತು ಗಂಟಲು ನೋವು ಸಾಮಾನ್ಯವಾಗಿದೆ. ಅಚ್ಚರಿಯ ವಿಷಯ ಏನಂದ್ರೆ ನೀರನ್ನ ಫಿಲ್ಟರ್ ಮಾಡಿದರೂ ಸಹ ಪಾಚಿ ಕಟ್ಟುತ್ತಿದೆ. ಸೊಪ್ಪು, ತರಕಾರಿ, ಹಾಲು, ಹಣ್ಣು, ಇಲ್ಲಿ ಬೆಳೆಯುವ ಪ್ರತಿಯೊಂದು ವಸ್ತುವು ವಿಷಮಯವಾಗಿದೆ. ಈ ನೀರೆಲ್ಲ ಕುಡಿಯೋ ನೀರೆಲ್ಲ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಕಲರೇ ಚೇಂಜ್ ಆಗಿದೆ, ಕುಡಿಯಕ್ಕೂ ಆಗಲ್ಲ. ಅದಕ್ಕೆ ನಮ್ಗ ನೀರ್ ಬೇಡ. ಅದೇ ಜ್ವರಗಳು, ನೆಗಡಿ, ಗಂಟ್ಲು ನೋವು. ಗಂಟ್ಲು ನೋವು ಬಂತು ಅಂದ್ರೆ 1 ತಿಂಗಳಾದ್ರೂ ಹೋಗಲ್ಲ. ಹಂಗಾಗ್ಬಿಟ್ಟೈತೆ ನಮ್ ಪ್ರಾಬ್ಲಮ್, ಅಷ್ಟೇ, ಇನ್ನೇನಿಲ್ಲ. ಗ್ರಾಮದ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ ಬನ್ನಿಕುಪ್ಪೆ ಅಂದ್ರೇನೆ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಈ ಊರಿನವರಿಗೆ ಹೆಣ್ಣು ಕೊಡಲು ಸಂಬಂಧಿಕರು ಹಿಂದೇಟು ಹಾಕುತ್ತಿದ್ದಾರೆ. ಜನರು ಊರು ಬಿಟ್ಟು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಅತಿ ಸಮೀಪದಲ್ಲಿದ್ದರೂ ಅಧಿಕಾರಿಗಳು ಮಾತ್ರ ಕುರುಡರಾಗಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.